ನಮಸ್ಕಾರ. ಚಿಲ್ಡ್ರನ್ ಸ್ಕ್ರಾಪಿ ನ್ಯೂಸ್ ಬ್ಯಾಂಗ್ಳೂರ್ಗೆ ಸ್ವಾಗತ ಸುಸ್ವಾಗತ. ಹಾಯ್, ನಾನು ನಿಮ್ಮ ಪ್ರೀತಿಯ ಹಾಯ್, ನಾನು ನಿಮ್ಮ ಪ್ರೀತಿಯ ಭಾರ್ಗವ್. ನಾವಿವತ್ತು ಮಾತಾಡೋಕೆ ಹೊರಟಿರೋ ವಿಷಯ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ನಿನಗೆ? ನಮ್ಮ ಸುತ್ತಮುತ್ತಲಿನ ಪರಿಸರದ ರಕ್ಷಣೆ ನಮಗೆ ತುಂಬಾ ಇಂಪಾರ್ಟೆಂಟ್. ಹೌದು, ಆ ವಿಷಯವೇ ಮಳೆ ನೀರಿನ ಕೊಯ್ಲು. ಪದ ಹೊಸದು, ಆದ್ರೆ ಇದರಿಂದ ಹಿಸ್ಟ್ರಿ ಬಹಳಷ್ಟಿದೆ. ಆದ್ರೆ ಹಿಸ್ಟ್ರಿ ಅಂಥದ್ದೇನಿದೆ? ಈ ಮಳೆ ನೀರಿನ ಕೊಯ್ಲು ಅಂದ್ರೆ ಏನು? ಅದೇ ಇಂಗ್ಲಿಷಲ್ಲಿ ಹೇಳ್ತಾರಲ್ಲ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ, ಅದೇ ತಾನೇ? ಹೌದು ಭಾರ್ಗವ್, ಹೌದು. ಹಾಗಾದ್ರೆ ಅದ್ರ ಬಗ್ಗೆ ನನಗೆ ಸ್ವಲ್ಪ ಅರ್ಥ ಆಗೋ ಥರ ಹೇಳ್ತೀಯಾ? ಆಯ್ತು, ಅದಕ್ಕೇನು ಹೇಳ್ತೀನಿ ಕೇಳು. ಮನುಷ್ಯರಿಗೆ ನೀರು ತುಂಬಾ ಅಗತ್ಯವಾದದ್ದು. ನೀನಿದನ್ನ ಒಪ್ತೀಯಾ ಭಾರ್ಗವ್? ನೀರಿಲ್ದಲೆ ನಾವಿಲ್ಲ, 100% ಒಪ್ತೀನಿ. ಒಂದು ದಿವಸ ಊಟ ಇಲ್ಲದೆ ಇದ್ರೆ ಬೇಕಾದ್ರೆ ಮನುಷ್ಯ ಬದುಕ್ಬಿಡ್ಬೋದು, ಆದರೆ ಒಂದು ದಿವಸ ನೀರಿಲ್ಲ ಅಂದರೆ ಮನುಷ್ಯ ಬದುಕೋಕೆ ಸಾಧ್ಯನೇ ಇಲ್ಲ. ಅದೇ ಹೇಳ್ತಾರಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಜೀವನ ಮಾಡು ಅಂತ. ಹೌದು ಭಾರ್ಗವ್, ಈ ನೀರಿಂದ ಇಷ್ಟೊಂದೆಲ್ಲ ಉಪಯೋಗ ಆಗುತ್ತೆ ಅಂದರೆ ಇದನ್ನ ರಕ್ಷಣೆ ಮಾಡೋರು ಯಾರ ಕರ್ತವ್ಯ? ಖಂಡಿತ ನಮ್ದೇ. ಮತ್ ನಾವೇನ್ ಮಾಡ್ತಾ ಇದೀವಿ? ಮೊದ್ಲೆಲ್ಲ ದೊಡ್ಡ ಕಾಡಿದ್ವು. ಹೌದು, ಕೆರೆ, ಕಟ್ಟೆ, ಕಲ್ಯಾಣಿ, ಬಾವಿ, ನದಿಗಳೆಲ್ಲ ತುಂಬಿ ಹರಿತಿದ್ವು. ಅವಾಗ ಯಾರಿಗೂ ನೀರಿನ ಸಮಸ್ಯೆ ಇರಲಿಲ್ಲ. ಹೌದು. ಆದ್ರೆ ಇವತ್ತು ಏನು? ಕೃಷಿ ಭೂಮಿ ಅಲ್ಲ, ನಗರ ಪ್ರದೇಶ ತದ್ವಾ ಬೆಳೀತಾ ಇದೆ. ಅದರಿಂದ ಏನಾಗ್ತಿದೆ? ನಮ್ಮ ಸಿಟಿ ತಾನೇ ಬೆಳೀತಾ ಇರೋದು. ಹೌದು, ಬೆಳೀತಾ ಇದೆ. ಆದ್ರೆ ನಗರಗೋಸ್ಕರ ಮನುಷ್ಯರು ಭೂಮಿ ಆಸೆಗೆ ಕೆರೆ ಕಟ್ಟೆಗಳನ್ನೆಲ್ಲ ಮುಚ್ಚಿ ಅದ್ರ ಮೇಲೆ ನಾಯಿಕೋಡೆ ತರ ಅಪಾರ್ಟ್ಮೆಂಟ್ನ ಎದ್ದು ನಿಲ್ಲಿ ತರ ಮಾಡಿದ್ದಾರೆ. ಮರಗಳೇ ಇಲ್ಲ ಅಂದ್ರೆ ಮಳೆ ಎಲ್ಲಿಂದ ಬರುತ್ತೆ? ಮಳೆಗಳೇ ಇಲ್ಲ ಅಂದ್ರೆ ಕೆರೆ, ಕಟ್ಟೆ, ಕಲ್ಯಾಣಿ, ನದಿಗಳು, ಬಾವಿಗಳು ಹೀಗೆ ಎಲ್ಲಿಂದ ನೀರು ಬರುತ್ತೆ? ಯಪ್ಪ, ನಮ್ಮ ಭೂಮಿಲಿ ಇಷ್ಟೆಲ್ಲ ಆಗ್ತಿದ್ಯಾ? ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಅದಕ್ಕೆಲ್ಲ ಪರಿಹಾರನೇ ಮಳೆ ನೀರಿನ ಕೊಯ್ಲು. ನನ್ನ ತಲೆ ಕೆಡ್ತಾ ಇದೆ. ಈ ಮಳೆ ನಮ್ಮ ನೀರಸಲೆ ಬತ್ತೋಗೋದಕ್ಕೂ ಮತ್ತೆ ಈ ಮಳೆ ನೀರಿನ ಕೊಯ್ಲಿಗೂ ಏನಪ್ಪ ಸಂಬಂಧ? ಮತ್ತೆ ಇದರಿಂದ ನಮ್ಗೇನು ಉಪಯೋಗ ನನಗೆ ಹೇಳ್ತೀಯಾ? ಅಂತರ್ಜಲ ಖಾಲಿ ಆಗ್ತಾ ಹೋಗ್ತಾ ಇದೆ. ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋಕೆ ತುಂಬಾ ಈಸಿಯಾಗಿ ಮತ್ತೆ ಕಡಿಮೆ ಖರ್ಚಿನಲ್ಲಿ ನಾವು ಆ ಪ್ಯೂರ್ ವಾಟರ್ನ ಸೇವ್ ಮಾಡೋಕ್ಕೆ ಒಂದೇ ಒಂದು ಉಪಾಯ ಇರೋದು, ಅದೇ ಮಳೆ ನೀರಿನ ಕೊಯ್ಲು. ಮಳೆ ನೀರಿನ ಕೊಯ್ಲು ಅಂದರೆ ಮಳೆಯಿಂದ ಬರುವ ಪ್ಯೂರ್ ವಾಟರು ನಮ್ಮ ರೂಫ್ ಮೇಲೆ ಬಿದ್ದಾಗ ಅದು ಚರಂಡಿಗೆ ಹೋಗಿ ಸೇರ್ಬಿಡುತ್ತೆ. ಅವಾಗ ಪ್ಯೂರ್ ವಾಟರ್ ಎಲ್ಲ ವೇಸ್ಟ್ ಆಗೋಗುತ್ತೆ. ಅದಕ್ಕೆ ನಾವು ಆ ಪ್ಯೂರ್ ವಾಟರ್ನ ಕಲೆಕ್ಟ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಅದನ್ನೇ ಕರಿತೀವಿ ಮಳೆ ನೀರಿನ ಕೊಯ್ಲು. ಈ ಮಳೆ ನೀರನ್ನು ಕೊಯ್ಲು ಮಾಡೋದಕ್ಕೆ ನಾವು ಏನು ಮಾಡಬೇಕು? ನಾವು ಒಂದು ಕಡೆ ಪೈಪ್ ಫಿಕ್ಸ್ ಮಾಡಬೇಕು. ಮತ್ತು ಟೆರೆಸ್ ಮೇಲೆ ಬರುವ ನೀರೆಲ್ಲ ಅದು ಪೈಪ್ ಒಳಗೆ ಹೋದಾಗ ಟೆರೆಸ್ ಮೇಲೆಲ್ಲ ಕಡ್ಡಿ ಕಸಗಳೆಲ್ಲ ಬಿದ್ದಿರುತ್ತಲ್ಲ, ಅದಕ್ಕೆ ಟ್ಯಾಂಕ್ ಹತ್ರ ನಾವು ಜಾಲಾಗಿ ಫಿಕ್ಸ್ ಮಾಡಿಡಬೇಕು. ಆವಾಗ ಕಡ್ಡಿ ಕಸಗಳೆಲ್ಲ ಅಲ್ಲೇ ಸಿಕ್ಕಾಕೊಂತೈತೆ ಮತ್ತು ಪ್ಯೂರ್ ವಾಟರ್ ಎಲ್ಲ ಟ್ಯಾಂಕ್ನಲ್ಲಿ ಹೋಗುತ್ತೆ. ಮತ್ತು ಅದನ್ನು ನಾವು ಬಳಸ್ಬೋದು. ಒಂಥರ ಗಿಡಕ್ಕೆ ನೀರು ಹಾಕೋದು, ಸ್ನಾನ ಮಾಡೋದು, ಬಟ್ಟೆ ಒಗೆಯೋದೆಲ್ಲ ಮಾಡ್ಬೋದು. ಆದರೆ ಈ ಮಳೆ ನೀರನ್ನ ನಾವು ಕುಡಿಯೋದಕ್ಕಾಗಲ್ಲ ಅಲ್ವಾ? ಖಂಡಿತವಾಗ್ಲಿ ಕುಡಿಬೋದು. ಆದರೆ ಆ ಟ್ಯಾಂಕ್ನಲ್ಲಿ ಇದ್ದಿದ್ದ ನೀರನ್ನ ನಾವು ಫಸ್ಟು ಫಿಲ್ಟ್ರ್ ಮಾಡ್ಕೋಬೇಕು. ಫಿಲ್ಟ್ರ್ ಮಾಡ್ಕೊಂಡ್ಬಿಟ್ಟು ನಾವು ಕುಡಿಬೋದು. ಆಮೇಲೆ ನಾವು ಟೆರೆಸ್ನ ಕ್ಲೀನ್ ಇಟ್ಕೋಬೇಕು. ಇದರಿಂದ ಏನಾದರೂ ಲಾಭಗಳಿದೆಯಾ? ಇದೆ. ಹಾಗಾದರೆ ಅದನ್ನು ಹೇಳು. ಮಳೆ ನೀರಿನ ಕೊಯ್ಲು
ಅದನ್ನು ಮೇಂಟೈನ್ ಮಾಡೋಕ್ಕೆ ತುಂಬ ಕಡಿಮೆ ಖರ್ಚಾಗುತ್ತೆ ಮತ್ತು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು. ಮತ್ತು ತಗ್ಗು ಪ್ರದೇಶಗಳಿಗೆ ನಾವು ಫ್ಲಡ್ಸ್ ಬರೋದ್ರಿಂದ ತಡಿಬೋದು. ಮತ್ತೆ ಇದರಿಂದ ನಮ್ಮ ನೀರು ಕೂಡ ಉಳಿತಾಯ ಆಗುತ್ತೆ. ಹೌದು, ಕೊನೆಗೂ ನಿನ್ ಗಾಡಿ ನನ್ನ ಹತ್ರ ತಿರುಗ್ತಲ್ಲ. ಈಗಲಾದ್ರೂ ಮುಗೀತೇನಪ್ಪ ನಿನ್ನ ಮಳೆ ಕೊಯ್ಲಿನ ಪುರಾಣ? ಇಲ್ಲ, ಲಾಸ್ಟ್ ಟಚ್ ಅಪ್ ಇದೆಯಲ್ಲ ಅದನ್ನು ಹೇಳ್ಬಿಡು ಮತ್ತೆ. ಬೇಸಿಗೆಗಾಲ ಬರುತ್ತದಂತೆ ಮಳೆ ನೀರಿನ ಕೊಯ್ಲಿಗೆ ಎಲ್ಲ ಅರೇಂಜ್ಮೆಂಟ್ಸು ಮೊದಲೇ ಮಾಡ್ಕೋಬೇಕು. ಆವಾಗ ನಾವು ಮಳೆ ನೀರು ಯೂಸ್ ಮಾಡ್ದಂಗೂ ಆಗುತ್ತೆ ಮತ್ತು ಸ್ಟೋರ್ ಮಾಡ್ದಂಗೂ ಆಗುತ್ತೆ. ಅದೇ ಹೇಳ್ತಾರಲ್ಲ, ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ ಅಂತಾರಲ್ಲ, ಅದೇ ಥರ ತಾನೇ? ಹೌದು. ಈಗಲಾದ್ರೂ ಮುಗಿತೇನಪ್ಪ ನಿಂದು? ಇಲ್ಲ, ಇನ್ನೊಂದು ವಿಷಯ ಇದೆ, ಅದನ್ನು ಮುಗಿಸಿ ನಾವು ವಿಡಿಯೋ ಎಂಡ್ ಮಾಡ್ಬೋದು. ವಿಶ್ವನಾಥ್ ಸರ್ ಮತ್ತು ಶುಭಾ ಮೇಡಮ್ ಅವರು ಬಯೋ ಎನ್ವೈರಾನ್ಮೆಂಟ್ ಟ್ರಸ್ಟ್ನ ನಡೆಸ್ತಾ ಇದ್ದಾರೆ. ಅದೇ ಥರ ವಿಜಯ್ ಸರ್ ರೈನಿ ಫಿಲ್ಟರ್ಸ್ನ ನಡೆಸ್ತಾ ಇದ್ದಾರೆ. ಇವಾಗ ಬನ್ನಿ, ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಒಂದು ವಿಡಿಯೋ ಇದೆ, ನೋಡ್ಕೊಂಬರೋಣ. Yeah, hi, my name is Shubha Ramachandran. I came to the city of Bangalore in 1996 to work, and slowly over a period of time we bought our house, moved in here not far from this lake, and we realized that water supply was not there. All the water that came to the apartment where I live now comes in tankers, and that's because there's no water supply from the river. At the same time, when it rained, there was a little bit of flooding too because it was a low-lying area. Then the thought occurred as to, can we not harvest rain, and who are the people who work in this field and how do you get in touch with them? So water that falls on what we call a clean catchment, so like a roof which is reasonably clean, if you were to filter it and do a process called first rain separation. What that really means is when the rain falls from the sky, it's clean, but when it falls on a surface, there could be dust or leaves fallen on it, and the initial first 1 or 2 minutes of rain actually wash this out. This is called the first rain. If you can build in a mechanism to separate out this first rain, the water that comes after that can easily be filtered and used. So in a home or an apartment or an office or a school, and that's something that we do as consultants, you can easily filter this water, store it and use it for all purposes. If you want to use it for drinking and cooking, it's better to doubly make sure by either boiling the water or passing it through some kind of drinking water filter to make sure that the water is drinkable. We started off as the Rainwater Club to propagate rainwater harvesting in the city of Bangalore, and we've renamed ourselves as the Biome Trust, and we carry out our activities with the help of well diggers, plumbers, fishers, farmers, in trying to manage water better all across the city of Bangalore. My name is Vishwanath. I'm a trustee and an advisor with Biome Trust. A smart house and an eco-friendly house is one that uses the natural resources from the site, including earth, water, sun, wind, and biodiversity, and maximizes it. It's fun to build. It involves a lot of thinking in design, and it's a great place and a great joy to live in such a house. If we build many such smart homes in our cities, we will not face the impact of climate change and global warming. This is grey water that we recycle from the bath and the washing machine. We pass it through a reed bed system and clean it and filter it. We stock it up in drums, and then we use that treated grey water for gardening purpose and for flushing the toilet below. And then it goes through this series of drums which have cattails and reeds and other water plants which clean the water. They remove the phosphates and nitrates and sulfates, and they provide in the root zone space for bacteria, which degenerates the water a bit more, cleans it up, and then we stock it up in these drums. And from here we use it for all gardening purpose. So grey water recycling is a good way of reusing it for gardening, not letting it go outside the house. This is a mix of good bacteria which is being cultivated here, which is then applied on the soil to enhance the microbial activity in the soil. So there's the rainwater harvesting system that we have, another one of them which we use. That's our Kaveri first stage. Here is the solar water heater.
rain barrel, which we call Lifeline Water. Chitra, who's designed this, she calls it Lifeline Water. The rainwater falling on this particular roof is picked up here. So this drum fills up whenever it rains, 500 liters. It gives us all the drinking and cooking water requirement for the whole year. We don't need to get anything from outside. This small recharge well puts in 1 million liters of water into the aquifer from a 10,000 square meter catchment. With 1 million wells in Bangalore, we should be able to put in 1,000 million liters of water into the aquifer, and Bangalore should never run out of water. Then there is the rainwater. If we collect and harvest it, that's enough for our needs. So from a smart home as children, we can understand that we do not need the city at all. You can use the building materials from site, you can get the water from site, you can grow the food from site, you can get the energy from your site, and you can get biodiversity and vegetables and rice and grains from your site. And it's all such fun and joy to do these kind of things and share our knowledge with other people, right? So as school children, many of us who are getting an education are quite privileged. Science and knowledge comes to us, and with it comes responsibility. We know that the earth is in trouble, that the climate is changing, that there is something called global warming because too much of greenhouse gases in the atmosphere, carbon dioxide, carbon monoxide, methane. We know that, right? We are learning about it in school. And so it's dependent on each one of us to start to take action. We have the privilege of knowledge, we have the ability to act, and therefore we should ask ourselves, what is it that we can do to make our lives better, to make our family's life better, and to make the whole of society and the world's life better. And that does not include only human beings, but it includes plants and animals because biodiversity too is at stake. Do not ever think that there is not much that you can do because you're a child. Try and get a bunch of friends together if there is a urban water body or any practice that you want followed in your neighborhood. Speak to adults, they may be able to help you, or certain colleges, universities, professors or other NGOs who are working in the field. And these days, in the age of social media, it's not difficult to find people around you who are interested in similar things. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷವಾದ ಸುದ್ದಿಯನ್ನು. ನಾವು ಮತ್ತೆ ನಾಳೆ ಬರ್ತೀವಿ ಹೊಸ ಟಾಪಿಕ್ ಜೊತೆ. ಇದು ಪ್ರಪಂಚದ ಮೊಟ್ಟ ಮೊದಲನೆಯ ನ್ಯೂಸ್ ಚಾನಲ್, ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಮಕ್ಕಳೇ ನಡೆಸುತ್ತಿರುವ ನ್ಯೂಸ್ ಪ್ರೋಗ್ರಾಮ್ ಚಿಲ್ಡ್ರನ್ ಸ್ಕ್ರಾಪಿ ನ್ಯೂಸ್. ಇಲ್ಲಿ ನಾವು ಸಮಸ್ಯೆಗಳನ್ನು ಕಂಡುಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ. ಬಿ ಹ್ಯಾಪಿ, ಬಿ ಸ್ಕ್ರಾಪಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆಂಕರ್ ಶ್ರೇಯಾ ಮಾತಾಡ್ತಿರೋದು. ಎಲ್ಲರೂ ಕೂಡ ಚಿಲ್ಡ್ರನ್ಸ್ ಸ್ಕ್ರಾಪಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒಂಥರ ಡಿಫ್ರೆಂಟ್ ಗೇಮ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೀವಿ. ಏನಪ್ಪ ಅದು ಅಂದರೆ ಕಲೆಕ್ಟಿಂಗ್ ದ ಥಿಂಗ್ಸ್. ನಾನು ಯಾವ ಥಿಂಗ್ಸ್ ಹೇಳ್ತೀನಿ ಅದನ್ನು ಮಕ್ಕಳುಗಳು ಕಲೆಕ್ಟ್ ಮಾಡ್ಕೊಂಡು ನನ್ನ ಕೈಗೆ ತಂದು ಕೊಡ್ತಾರೆ. ಓಕೆನಾ? ರೆಡಿ ಇದ್ದೀರಾ ಮಕ್ಕಳ? 3, 2, 1 ಸ್ಟಾರ್ಟ್. ಸಖತ್ತಾಗಿ ಆಡಿದ್ರು ಎಲ್ಲರೂ. ನಾನು ಕೂಡ ತುಂಬಾನೇ ಎಂಜಾಯ್ ಮಾಡಿದೆ. ಹಾಯ್, ವೆಲ್ಕಮ್ ಟು ಚಿಲ್ಡ್ರನ್ ಸ್ಕ್ರಾಪಿ ನ್ಯೂಸ್ ಬ್ಯಾಂಗ್ಳೂರ್. ಹಾಯ್, ನನ್ನ ಹೆಸರು ಕಾವ್ಯಶ್ರೀ, ನನ್ನ ಜೊತೆ ಇದ್ದಾರೆ. ಹಾಯ್, ನನ್ನ ಹೆಸರು ಪ್ರೀತಮ್. ಇದು ಪ್ರಪಂಚದ ಮೊಟ್ಟ ಮೊದಲ ಮಕ್ಕಳ ನ್ಯೂಸ್ ಪ್ರೋಗ್ರಾಮ್. ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಇರುವ ನ್ಯೂಸ್ ಪ್ರೋಗ್ರಾಮ್. ನಾವು ಇವತ್ತು ಬಯೋಗ್ಯಾಸ್, ಬಯೋಮಾಸ್, ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಸ್ತೀವಿ. ಪ್ರೀತಮ್, ಇವತ್ತು ನೀವು ಏನು ಊಟ ಮಾಡ್ಕೊಂಬಂದ್ರಿ? ನಾನು ಪಲಾವ್ ಯಾವ್ದ್ರಿಂದ ಮಾಡಿದ್ರು? LPG ಸ್ಟವ್ ಅಲ್ಲ ಅಥವಾ ಎಲೆಕ್ಟ್ರಾನಿಕ್ ಸ್ಟವ್ ಅಲ್ಲ? ನಮ್ಮ ಮನೇಲಿ LPG ಸ್ಟವ್ ಅಲ್ಲಿ ಮಾಡಿದ್ದು, ಎಲೆಕ್ಟ್ರಾನಿಕ್ ಸ್ಟವ್ ನಮ್ಮ ಮನೇಲಿ ಇಲ್ಲ. ನಿಮಗೆ ಗೊತ್ತಾ ಗ್ಯಾಸ್ ಎಲ್ಲಿಂದ ಬರುತ್ತೆ ಅಂತ? ಅದಾ ಗೊತ್ತಿಲ್ಲ. ಕೇಳು, ಹೇಳ್ತೀನಿ. LPG ಗ್ಯಾಸ್ ಅಂತ ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಅದನ್ನ ಲಿಕ್ವಿಡ್ ಮತ್ತು ಬೇರೆ ಬೇರೆ ಐಟಮ್ಸ್ ಹಾಕಿ ಮಾಡಿರ್ತಾರೆ. ಇವತ್ತಿನ ನಮ್ಮ ವಿಷಯ ಬಯೋಗ್ಯಾಸ್ ಬಗ್ಗೆ ಅಲ್ವಾ? ಅದನ್ನ ಹೇಳು. ಈ ಬಯೋಗ್ಯಾಸ್ನ ಏನು ಮಾಡ್ತಾರೆ? ಬಯೋಗ್ಯಾಸ್ನ ಅಡುಗೆ ಮಾಡೋಕೆ ಉಪಯೋಗ ಮಾಡ್ತಾರೆ. ಇದು ಉಪಯೋಗಿಸಿದ್ರೆ ಏನು ಲಾಭ? ಲಾಭನ ತುಂಬಾನೇ ಇದೆ. ನಿನ್ಗೇನು ಇವತ್ತು ಬೆಲೆ ಎಷ್ಟಿದೆ ಗೊತ್ತಾ LPGದು? ನಮ್ಮಮ್ಮ ಹೇಳ್ತಿದ್ರು ಬೆಲೆ ಎಲ್ಲ ತುಂಬ ಜಾಸ್ತಿ ಆಗಿದೆಯಂತೆ. ಅದಕ್ಕೆ ನಮ್ಮಲ್ಲೇ ಸಿಗುವಂಥ ಆರ್ಗ್ಯಾನಿಕ್ ವೇಸ್ಟ್ನ ಯೂಸ್ ಮಾಡಿ ನಾವು ಬಯೋಗ್ಯಾಸ್ನ ರೆಡಿ ಮಾಡಿದ್ರೆ ಅವಾಗ ನಮ್ಮ ಖರ್ಚು ಕೂಡ ಕಮ್ಮಿ ಆಗುತ್ತೆ. ಮತ್ತು 200 kg ಆರ್ಗ್ಯಾನಿಕ್ ವೇಸ್ಟ್ನ ಯೂಸ್ ಮಾಡಿ
ಒಂದು ಬಯೋಗ್ಯಾಸ್ನ ರೆಡಿ ಮಾಡಿದ್ರೆ ಅದು ಒಂದು LPG ಸಿಲಿಂಡರ್ಗೆ ಸಮ. ಆದರೆ ನಮ್ಮ ಹತ್ರ ಅಷ್ಟೊಂದು ವೇಸ್ಟ್ ಸಿಗಲ್ವಲ್ಲ. ನಮ್ಮಲ್ಲಿ ಸಿಗಲ್ಲ, ಆದರೆ ಹಳ್ಳಿ ಕಡೆ ಸಿಗುತ್ತೆ. ಅವರು ಸೌದೆ ಮತ್ತು LPGನ ಯೂಸ್ ಮಾಡೋದು ಬಿಟ್ಟು ಬಯೋಗ್ಯಾಸ್ನ ಯೂಸ್ ಮಾಡಬೇಕು. ಹೌದು, LPG ರೇಟ್ ತುಂಬ ಜಾಸ್ತಿ ಆಗ್ತಿದೆ. ಅದ್ರ ಬದಲು ಬಯೋಗ್ಯಾಸ್ನ ಯೂಸ್ ಮಾಡಿದ್ರೆ ಅದನ್ನ ರೀಪ್ರೊಡ್ಯೂಸ್ ಮಾಡ್ಬೋದು. ಎಷ್ಟೊಂದು ಲಾಭ ಇದೆ ಅಲ್ವಾ ಜನಗಳಿಗೆ ಮತ್ತು ಪರಿಸರಕ್ಕೆ. ತುಂಬ ಲಾಭ ಇದೆ. ಈಗ ಬಯೋಮಾಸ್ ಬಗ್ಗೆ ತಿಳ್ಕೊಳ್ಳೋಣ. ಬಯೋಮಾಸ್ ಅಂದರೆ ಒಂದು ಜೀವರಾಶಿ. ಬಯೋಮಾಸ್ನ ಆರ್ಗಾನಿಕ್ ವೇಸ್ಟು, ಅಗ್ರಿಕಲ್ಚರ್ ವೇಸ್ಟ್, ಇಂಡಸ್ಟ್ರಿಯಲ್ ವೇಸ್ಟ್ ಮತ್ತು ಹಸು ಎಮ್ಮೆ ಸಗಣಿನೆಲ್ಲ ಕೊಳೆಯುವಂತೆ ಮಾಡಿ ಅದರಿಂದ ಒಂದು ಕಾಂಪೋಸ್ಟ್ನ ರೆಡಿ ಮಾಡ್ತಾರೆ. ಮತ್ತು ಅದನ್ನು ಬೆಳೆಗೆ ಹಾಕಿದಾಗ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಬಯೋಗ್ಯಾಸ್ನ ಅಡುಗೆ ಮಾಡೋಕ್ಕೆ ಉಪಯೋಗ ಮಾಡ್ತಾರೆ. ಇವಾಗ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸಿಂಪಲ್. ಇಷ್ಟೊತ್ತು ನೀನು ಹೇಳಿದ್ಯಾ, ಈಗ ನಾನು ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತೀನಿ. ಓಕೆ, ಹೇಳು. ವೇಸ್ಟ್ ಮ್ಯಾನೇಜ್ಮೆಂಟ್ ನಮಗೆ ಸಿಗುವಂಥ ಆರ್ಗಾನಿಕ್ ವೇಸ್ಟ್ನ ಮರುಬಳಕೆ ಮಾಡೋದು, ಅದರಿಂದ ಕಾಂಪೋಸ್ಟ್ ಮತ್ತು ಬಯೋಗ್ಯಾಸ್ನ ರೆಡಿ ಮಾಡೋದು, ಮತ್ತು ಮರದ ವಸ್ತುಗಳನ್ನು ಮರುಬಳಕೆ ಮಾಡೋದು, ಅದರಿಂದ ಬರಿದಾಗುವ ಪರಿಸರ ಸಂಪನ್ಮೂಲವನ್ನು ಉಳಿಸ್ಕೋಬೋದು. ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಬಿಟ್ಟು ಹೋಗ್ಬೋದಲ್ವಾ? ಹೌದು. ಇವಾಗ ಒಂದು ವಿಡಿಯೋ ಇದೆ, ನೋಡ್ಕೊಂಬರೋಣ. ಬನ್ನಿ ಹೋಗೋಣ. ನಮಗೆ ಅಡಿಕೆ ಪಟ್ಟೆ ಮರದಿಂದ ಬಿದ್ದಿದ್ದನ್ನು ಒಣಗಿಸ್ಕೊಂಡು ನಮಗೆ ಈ ಥರ ಸಿಕ್ಕುತ್ತೆ. ನಮಗೆ ಅಡಿಕೆ ಪಟ್ಟೆ ಅದು ಪೂರ್ತಿ ಒಣಗಿರುತ್ತೆ, ಇದು ಗಟ್ಟಿ ಇರುತ್ತೆ. ಇದನ್ನು ಒಂದು ಪ್ರತಿ ಸರ್ತಿ ನಾವು ಇದನ್ನು ಹೀಗೆ ಪ್ಲೇಟ್ ಮಾಡೋಕ್ಕೆ ಹೋದರೆ ಅದೆಲ್ಲ ಒಡೆದೋಗ್ಬಿಡುತ್ತೆ. ಅದರಿಂದ ಇದನ್ನು ನೀರಲ್ಲೇ ಹಾಕಿ ನಾವು ಒಂದು 20 ನಿಮಿಷದ ಕಾಲ ಇದನ್ನು ನೆನೆಸ್ಬೇಕಾಗತ್ತೆ. ಆವಾಗ ನೆನೆಸಿದ ಮೇಲೆ ಅವು ಅಡಿಕೆ ಪಟ್ಟೆ ಈ ಥರ ಮೆತ್ತಗಾಗತ್ತೆ. ಆಗಿದ ಮೇಲೆ ಇದನ್ನು ನಾವು ಡೈಯಲ್ಲಿ ಹಾಕಿ ಪ್ಲೇಟ್ಗಳನ್ನ ಮಾಡ್ತೀವಿ. ಡೈಯಲ್ಲಿ ಹಾಕಿ ಒಂದು ಪ್ಲೇಟ್ಗೆ ಹೆಚ್ಚು ಕಮ್ಮಿ ಒಂದು 2 ನಿಮಿಷಕ್ಕೆ ಒಂದು ಪ್ಲೇಟ್ ಆಗುತ್ತೆ. ಹೀಗೆ ಮೆತ್ತಗಿರೋ ಅಂಥ ಅಡಿಕೆ ಪಟ್ಟೆ ಹಾಕಿ ನಾವು ಪ್ಲೇಟ್ ಮಾಡಿದ ಮೇಲೆ ಈ ಥರದ ಪ್ಲೇಟು ನಮಗೆ ಸಿಕ್ಕುತ್ತೆ. ಇದು ತುಂಬ ಗಟ್ಟಿಯಾಗಿರುತ್ತೆ. ನಾವು ಬಿಸಿನೂ ಹಾಕ್ಬೋದು, ಮತ್ತು ಇದರಲ್ಲಿ ದ್ರವಾಂಶ ಇರೋ ಅಂಥದ್ದು ಪಾಯಸ, ಸಾಂಬಾರು, ಅನ್ನ ಸಾರು ಇಂಥವನ್ನೂ ಎಲ್ಲ ಹಾಕ್ಕೊಂಡು ಉಪಯೋಗಿಸ್ಬೋದು. ನಮಗೆ ಅಡಿಕೆ ಪಟ್ಟೆ ನೈಸರ್ಗಿಕವಾಗಿ ಒಣಗಿದ ಪಟ್ಟೆಗಳನ್ನ ತಗೊಂಡು ನಾವು ಅಡಿಕೆ ಪಟ್ಟೆ ಮಾಡ್ತೀವಿ. ನಮಗೆ ಈ ಅಡಿಕೆ ಪಟ್ಟೆ ಯಾವುದೇ ಥರದಲ್ಲಿ ಗಿಡಕ್ಕೆ ನಾವು ಹಾನಿ ಮಾಡಲ್ಲ. ಅದು ಅಡಿಕೆ ಹೊಂಬಾಳೆ ಮೇಲೆ ಇದು ಒಂದು ರಕ್ಷಣಾ ಕವಚದ ಥರದ್ದು ಕವಚ. ಇದು ಈ ಕವಚನ ಅದು ತಾನೇ ಒಂದು ಸ್ವಲ್ಪ ದಿವಸ ಆದಮೇಲಿಂದ ಅದು ಉದುರೋಗುತ್ತೆ. ಆ ಉದುರಿದ್ದು ಪಟ್ಟೆಗಳನ್ನ ನಾವು ತೊಗೊಂಬಂದು ಇದನ್ನು ಉಪಯೋಗಿಸ್ಕೋತೀವಿ. ಮೊದಲು ಇದನ್ನೆಲ್ಲನೂ ಸುಟ್ಟಾಕ್ತಿದ್ರು, ಇಲ್ಲಾಂದರೆ ಇದನ್ನು ಭೂಮಿಗೆ ಹಾಕಿ ಗೊಬ್ಬರ ಮಾಡೋದಕ್ಕೋಸ್ಕರ ಉಪಯೋಗಿಸ್ತಿದ್ರು. ಈಗ ಇದರಲ್ಲಿ ನಮಗೂ ಉಪಯೋಗ ಆಗೋವಂಥ ಒಂದು ಪದಾರ್ಥನೂ ಮಾಡಿಕೊಂಡು ಇದನ್ನು ಆಮೇಲಿಂದ ನಾವು ಭೂಮಿಗೆ ಹಾಕಿದ್ರೆ ಇದು ಗೊಬ್ಬರನೂ ಆಗುತ್ತೆ. ಮತ್ತು ನಾವು ಪೇಪರ್ ಪ್ಲೇಟ್ ಮಾಡೋದಕ್ಕೋಸ್ಕರ ನಾವು ಮರ ಗಿಡಗಳನ್ನ ಕತ್ತರಿಸಿ ಅದರಿಂದ ಬಂದಿದ್ದ ಸಾಮಾನಿಂದ ನಾವು ಪೇಪರ್ ಮಾಡಬೇಕಾಗತ್ತೆ. ಮರಗಳನ್ನ ಕತ್ತರಿಸಿದ್ರೆ ನಮ್ಮ ಹವಾಮಾನಕ್ಕೆ ಎಲ್ಲನೂ ತೊಂದರೆ ಆಗುತ್ತೆ. ಆ ಥರ ನಮಗೆ ತೊಂದರೆ ಇಲ್ದಂಗೆ ನಮ್ಮ ಕೆಲಸ ಸುಲಭವಾಗಿ ಆಗೋ ಅಂಥ ಇದೊಂದು ಪದಾರ್ಥ. ನಮ್ಮ ಈ ಪೇಪರ್ ಪ್ಲೇಟಲ್ಲಿ ನಾವು ಏನಾದರೂ ಹಾಕಿದ್ರೆ ಅದಕ್ಕೆ ಅದರ ಮೇಲೆ ಒಂದು ಪ್ಲಾಸ್ಟಿಕ್ಕಿಂದು ಒಂದು ಪದರ ಹಾಕಿರ್ತಾರೆ, ಒಂದು ಕೋಟ್ ಇರುತ್ತದು. ನಾವು ಬಿಸಿ ಹಾಕಿದಾಗ ಅದು ಆ ಪ್ಲಾಸ್ಟಿಕ್ಕಿನ ಅಂಶ ನಮ್ಮ ಒಳಕ್ಕೆ ಹೋಗುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದರಲ್ಲಿ ನಾವು ಯಾವುದೇ ಥರವಾದಂಥ ಒಂದು ಕೆಮಿಕಲ್ನ ಉಪಯೋಗಿಸಲ್ಲ. ಇದು ಶುದ್ಧವಾಗಿ ನೈಸರ್ಗಿಕವಾಗಿ ಬಂದಿದ್ದ ಪಟ್ಟೆ ಹೇಗಿರುತ್ತೋ ಅದೇ ಥರ ಉಪಯೋಗಿಸ್ತೀವಿ. ಇದಕ್ಕೆ ಯಾವುದೇ ಥರವಾದ ಕಲರ್ ಆಗಲಿ ಇದಾಗಲಿ ಏನೂ ಉಪಯೋಗಿಸಲ್ಲ. ಮತ್ತು ಇದನ್ನು ಸಾಮಾನ್ಯ ದೊಡ್ಡ ದೊಡ್ಡ ಊರುಗಳಲ್ಲಿ, ಹೋಟೆಲ್ಗಳಲ್ಲಿ ಮತ್ತು ರಸ್ತೆ ಬದಿಯ ಇವು ಚಾಟ್ ಸ್ಟಾಲ್ಗಳಲ್ಲಿ ಎಲ್ಲನೂ ಉಪಯೋಗಿಸ್ತಾರೆ. ಈಗ
ಈಗ ಕೊರೋನಾ ಬಂದಿದ್ದ ಮೇಲಿಂದ ಅಂತೂ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ಇದರ ಮಾರುಕಟ್ಟೆ ತುಂಬ ಜಾಸ್ತಿ ಆಗಿದೆ. ಇದರಿಂದ ನಮ್ಮ ರೈತರಿಗೂ ಒಂದು ಹೆಚ್ಚಿನ ಆದಾಯ ಬರೋ ಥರ ಆಗಿದೆ. ಅವ್ರದ್ದು ಯಾವುದನ್ನು ಅವರು ಬಿಸಾಕ್ತಿದ್ರೋ ಅದರಿಂದ ಅವ್ರಿಗೆ ಸ್ವಲ್ಪ ದುಡ್ಡು ಬರೋ ಹಾಗಾಗಿದೆ. ಮತ್ತು ಸಾಕಷ್ಟು ಜನಕ್ಕೆ ಇದು ಕೆಲಸ ಕೊಟ್ಟಿದೆ. ಒಂದು ಚಿಕ್ಕದೊಂದು ಒಂದು 10 ಡೈ ಇರೋ ಅಂಥ ಒಂದು ಫ್ಯಾಕ್ಟ್ರಿ ಆಗಿದ್ರೂ ಕೂಡ ತಿಂಗಳಿಗೆ ಹೆಚ್ಚು ಕಮ್ಮಿ 1 ಲಕ್ಷದಷ್ಟು ವ್ಯವಹಾರ ಮಾಡ್ಬೋದು. 1 ಲಕ್ಷದ ವ್ಯವಹಾರದಲ್ಲಿ ಒಂದು 30,000ದಷ್ಟಾದ್ರೂ ಅವ್ರಿಗೆ ಲಾಭ ಬರುತ್ತೆ. ಲಾಭ ಬಂದಿದ್ರಲ್ಲಿ ಒಂದು ಸಂಸಾರ ನಡೆಯೋದಕ್ಕೂ ಆಗುತ್ತೆ, 4 ಜನಕ್ಕೆ ಕೆಲಸನೂ ಆಗುತ್ತೆ. ಯಾವುದನ್ನು ಇದು ಉಪಯೋಗ ಇಲ್ಲದ ಸಾಮಾನು ಇದನ್ನು ಬಿಸಾಕೋಣ ಅಂತ ಇತ್ತೋ ಅದರಿಂದ ನಮಗೆ ಕೆಲಸಕ್ಕೆ ಬರೋ ಅಂಥ ಒಂದು ಸಾಮಾನು ಮಾಡ್ಕೊಂಡಂಗೆ ಆಗುತ್ತೆ. ಇದು ಕಸದಿಂದ ರಸ ಅಂತ ಹೇಳ್ಬೋದು. मेरा नाम सत्य प्रभु है, मैं तमिलनाडु तिरुपुर से हूँ। मैं बेसिकली गारमेंट टेक्नोलॉजिस्ट हूँ। मैं बीएससी और एमएस जो है गारमेंट टेक्नोलॉजी में ही किया हूँ। उसके बाद मैं गारमेंट इंडस्ट्री के रिलेटेड जो प्रोडक्ट डेवलपमेंट है उसके ऊपर ही मोर देन 10 ईयर्स काम किया हूँ। और जब करते करते मुझे आइडिया आया है कि ऐसे कोई इको फ्रेंडली एक्टिविटीज़ हम लोग किया जा सकता है और प्रकृति के अंदर बहुत सारा प्रदूषण हो रहा है प्लास्टिक के ऊपर, और मैं बचपन से ही जो वेस्ट है उसको अच्छा कन्वर्ट करके उसको कोई ना कोई उपाय बना के देने में बहुत इंटरेस्टेड था। और स्कूल्स में मैंने काफ़ी जो इको फ्रेंडली एक्टिविटीज़ है इको क्लब्स में उसमें पार्टिसिपेट करता था। उसकी वजह से मुझे बहुत मोटिवेशन मिला है। इसी को मैं एक पैशन बना के आज के टाइम पर बहुत अच्छे लेवल पर काम कर रहा हूँ। ये जो सुपारी पत्ते वाला प्लेट्स, एरिका लीफ प्लेट्स का प्रोजेक्ट का आइडिया मुझे कैसे आया है, मतलब मैं बचपन से ही बहुत ये जो इको फ्रेंडली एक्टिविटीज़ करने में इंटरेस्टेड था। और मैंने शादी ब्याह में उस समय देखता था कि बहुत सारे जगह पे प्लास्टिक्स का प्लेट्स इस्तेमाल करके लोग वैसे फेंक के जा रहे हैं और उसका कोई निकलने का ज़रिया ही नहीं है हमारा प्रकृति से करके देखा। तो और मेरे मन में कभी भी ये वेस्ट के ऊपर काम करना है, जो चीज़ लोग छोड़कर चले जाते हैं उसको ही लेके उसको कोई अच्छी चीज़ को बना के लोगों को उपाय के लिए देने के लिए मेरा मकसद होता था। तो इस समय थोड़ा टाइम के बाद मुझे एरिका लीफ प्लेट्स का प्रोजेक्ट मेरे नज़र में आया है। मैंने सोचा हूँ कि ये बढ़िया प्रोडक्ट है और लोगों को इसको बहुत अच्छी मात्रा में लेके जा सकता हूँ, ये कोई बड़ा अच्छा लेवल पे काम कर सकते हैं करके मैंने देखकर इसको काम किया हूँ। मैं आप सबको एक विनती रखता हूँ, और हम लोग काफ़ी जगह पे प्लास्टिक को इस्तेमाल करते हैं। हमें सबको पता है कि जिस स्टेज के ऊपर हम लोग खाना परोस के उससे खाना लेते हैं वो चीज़ भी हमारा पेट के अंदर जाता है। जैसे हम प्लास्टिक लगा के उसमें खाना खाएंगे तो वो प्लास्टिक हमारा माइक्रो प्लास्टिक जो है हमारा शरीर के अंदर जाता है, उसकी वजह से लोगों का कैंसर होने के चांसेस है। और पेपर में भी हम लोग खाएंगे तो पेपर जो है हमारा पेट के अंदर जाने का ज़रिया है। तो हम उसके अलावा ऐसे जो एरिका लीफ प्लेट्स जैसे नेचुरल आइटम्स को इस्तेमाल करके हम लोग हमारा खाना सर्विंग किया गया तो वो उसमें हम लोग खाना खाएंगे तो उसमें कोई हमारा शरीर का प्रॉब्लम्स नहीं होता है। और जैसे हम खाना खा के इसको नीचे फेंकते हैं, हमारा धरती माता के लिए ये भी एक खाद बनती है और जानवर भी इसको खाएंगे तो फिर उसकी पेट में कोई प्रॉब्लम्स नहीं होता है। तो मैं सबको रिक्वेस्ट करता हूँ कि हमारा जो प्राइस भी बहुत कॉम्पिटिटिव है और प्रोडक्ट भी बहुत अच्छा है, यूज़ करने में बढ़िया लगता है, कलरफुल है, सुंदर है और ऑर्गेनिक मटेरियल है। तो सभी लोग ऐसी चीज़ों को इस्तेमाल करके अपनी लाइफ को बहुत अच्छा बनाएंगे और प्रकृति को भी अच्छा रखेंगे। और इसमें काफ़ी गरीब परिवार जो है जुड़े हुए हैं, पत्ता काटने में और प्लेट प्रोडक्शन करने में, उसको आगे सेलिंग करने में भी काफ़ी व्यापारी की लोग जुड़े हुए हैं, इन सबको रोज़गार बनाने के लिए। तो मैं रिक्वेस्ट करता हूँ सभी लोग जो है एरिका लीफ प्लेट्स जैसे आइटम्स को इस्तेमाल करेंगे अपनी लाइफ में। प्लास्टिक्स को हमारे प्रकृति माँ से मुक्त बनाएंगे, जो सुपारी के पत्ते में बने हुए प्लेट्स को इस्तेमाल करेंगे। ನೋಡಿದ್ರಲ್ಲ ವೀಕ್ಷಕರ ವಿಡಿಯೋನ ಬಯೋಗ್ಯಾಸ್ ಮತ್ತು ಬಯೋಮಾಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ನ. ಪ್ರೀತಮ್, ನಾವು ಇವತ್ತು ಇಷ್ಟೆಲ್ಲ ತಿಳ್ಕೊಂಡ್ವಿ ಅಲ್ವಾ? ಹಾಂ, ಬಯೋಗ್ಯಾಸ್ ಹೇಗೆ ಆಗುತ್ತೆ, ಬಯೋಮಾಸ್ ಎಲ್ಲಿಂದ ಬರುತ್ತೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ ಅಂತ. ಹಾಗಾದ್ರೆ ವೀಕ್ಷಕರು ತಿಳ್ಕೊಂಡ್ರಲ್ವಾ? ವೀಕ್ಷಕರೇ, ನೀವು ತಿಳ್ಕೊಂಡ್ರಿ ಅಂತ ನಮ್ಮ ಟಾಪಿಕ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಬರ್ತೀವಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಚಿಲ್ಡ್ರನ್ಸ್